ವೆಲ್ಕಮ್ ಬ್ಯಾಕ್ ಟು ವಿಟಿಯು ಪ್ರೆಪ್ ಪಾಯಿಂಟ್. ಈಗ ನಾವು ಟೆಕ್ನಿಕಲ್ ಆಗಿ ಕೋಡ್ಸನ್ನು ಕಲಿತಾ ಹೋಗೋಣ. ಆ ಸೀರೀಸನ್ನು ಸ್ಟಾರ್ಟ್ ಮಾಡೋಣ. ಪೈಥನ್ ಮತ್ತು ಜಾವಾ ಎರಡರೊಳಗಡೆ ನಾನು ಯಾವ ರೀತಿ ಕೋಡನ್ನು ಬರೆಯೋದು ಅಂತ ನೋಡ್ತಾ ಹೋಗೋಣ. ಫಸ್ಟು ಪೈಥನ್ ಪ್ರೋಗ್ರಾಮಲ್ಲಿ ಟು ಚೆಕ್ ಇಫ್ ಅ ನಂಬರ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಈಗ ಯಾವ ರೀತಿ ಇನ್ಸ್ಟೆನ್ಸನ್ನು ಕೊಡ್ಬೋದು ಅಂತ ಹೇಳಿದ್ರೆ, ಫಾರ್ ಇನ್ಸ್ಟೆನ್ಸನ್ನು ನೋಡ್ತಾ ಹೋಗೋಣ. ನಮಗೆ ಯಾವ ರೀತಿ ಇನ್ಸ್ಟೆನ್ಸನ್ನು ಕೊಡ್ಬೋದು. ಫಾರ್ ಇನ್ಸ್ಟೆನ್ಸ್ ಆಗಿ ನಾವು ನೋಡಿದ್ರೆ ಇಂಟ್ ಅಂತ ಅಂದರೆ ಇನ್ಪುಟ್, ನನಗೆ ಇನ್ಪುಟ್ಟು ಯಾವ ಥರ, ಈಗ ಒಂದು ನಂಬರ್ 20 ಅಂತ ಇತ್ತು ಅಥವಾ ಯಾವುದಾದ್ರೂ ಒಂದು ಪಾಸಿಟಿವ್ ಇಂಟೀಜರು ಇತ್ತು ಅಂತ ಅಂದರೆ, ಆಯಿತಾ, ಯಾವುದಾದ್ರೂ ನಂಬರ್ ಇರ್ಬೋದು. ಆ ಥರ ಇದ್ದಾಗ ನನಗೆ ಔಟ್ಪುಟ್ ಏನಂತೇಳಿ ಬರಬೇಕು ಅಂತ ಹೇಳ್ತಾರೆ, ಆ ದ ನಂಬರ್ ಈಸ್ ಪಾಸಿಟಿವ್. ಇದನ್ನು ಫುಲ್ ಫಾರ್ಮಲ್ಲಿ ನಾನು ಹಾಗೆ ಬರುತ್ತೆ, ದ ನಂಬರ್ ಈಸ್ ಪಾಸಿಟಿವ್ ಅಂತೇಳಿ ಬರಬೇಕು ಅಲ್ವಾ. ಆ ಥರ ಇತ್ತು ಅಂತಂದರೆ ನನಗೆ ನಂಬರ್ ಏನಾಗಿರಬೇಕು, ಪಾಸಿಟಿವ್ ಅಂತ. ಇದನ್ನು ನಾವು ಕೋಡಲ್ಲಿ ಬರೀಬೇಕು. ಅದಕ್ಕೆ ನಾವು ಫಸ್ಟ್ ಮೆಥಡ್ ಯಾವುದನ್ನು ಯೂಸ್ ಮಾಡ್ತೀವಿ ಅಂತಂದರೆ ಬ್ರೂಟ್ ಫೋರ್ಸ್ ಮೆಥಡನ್ನು ಯೂಸ್ ಮಾಡ್ಕೊಳ್ಳೋಣ. ಬ್ರೂಟ್ ಫೋರ್ಸ್ ಮೆಥಡ್ ಅಂತ ಹೇಳಿದ್ರೇನು? ಬ್ರೂಟ್ ಫೋರ್ಸ್ ಮೆಥಡ್ ಅಂತ ಹೇಳಿದ್ರೆ, ಈ ಮೆಥಡು ಏನನ್ನು ಯೂಸ್ ಮಾಡ್ತದೆ, ಬ್ರೂಟ್ ಫೋರ್ಸನ್ನು ಯೂಸ್ ಮಾಡಿ ಆ ಗಿವನ್ ಇಂಟೀಜರು ನಮಗೆ ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಆಗಿದೆಯಾ ಅಂತ ಹೇಳುತ್ತೆ ಅಷ್ಟೇ. ಯಾವ ರೀತಿ ಈಗ ಪೈಥನಲ್ಲಿ ಡೇಟಾ ಟೈಪನ್ನು ಯೂಸ್ ಮಾಡೋದಿಲ್ಲ, ಆಟೋಮೆಟಿಕ್ಕಾಗಿ ಅದು ಡಿಕ್ಲೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಇಂಟ್ ಆ ಥರ ಡೇಟಾ ಟೈಪನ್ನು ನಾವು ಯೂಸ್ ಮಾಡೋದಿಲ್ಲ. ಡೈರೆಕ್ಟಾಗಿ ನಾವು ಏನಂತೇಳಿ ಬರೀಬೋದು, ಯಾವುದಾದ್ರೂ ಒಂದು ಇಂಟೀಜರ್ನ ತೊಗೊಳ್ತೀನಿ, ಒಂದು ನಂಬರ್ನ ನಾನು ಈಗ 10 ಅಂತ ಯಾವುದೋ ಒಂದು ಇಂಟೀಜರ್ನ ತೊಗೊಳ್ತೀನಿ. ನಾವು ಬ್ರೂಟ್ ಫೋರ್ಸ್ ಅಂತ ಅಂದರೆ ಕಂಡೀಷ್ನಲ್ ಸ್ಟೇಟ್ಮೆಂಟನ್ನ ಯೂಸ್ ಮಾಡ್ಕೊಳ್ತಾ ಹೋಗಿರ್ತೀವಲ್ವ. ಕಂಡೀಷ್ನಲ್ ಸ್ಟೇಟ್ಮೆಂಟನ್ನ ಯೂಸ್ ಮಾಡ್ಕೊಳ್ತಾ ಹೋಗೋದು. ಫಸ್ಟು ಈಗ ಇಫ್ ನನಗೆ ಏನಾದರೂ ಆ ನಂಬರ್ ಏನಿದೆ, ಇಫ್ ಆ ನಂಬರು ಗ್ರೇಟರ್ ದೆನ್ 0 ಆಗಿತ್ತು ಅಂತ ಅಂದರೆ, ಗ್ರೇಟರ್ ದೆನ್ 0 ಆಗಿತ್ತು ಅಂತ ಹೇಳಿದ್ರೆ ಪ್ರಿಂಟ್ ಮಾಡು. ಇಲ್ಲಿ ನಾವು ಕೋಲನ್ ಕೊಡಬಹುದು ಅಲ್ವಾ. ಪ್ರಿಂಟ್ ಏನಂತೇಳಿ ಪ್ರಿಂಟ್ ಮಾಡಬೇಕು, ಪಾಸಿಟಿವ್ ಅಂತೇಳಿ ಪ್ರಿಂಟ್ ಮಾಡ್ಬೋದು. ಇದು ಡಬಲ್ ಕೋಟ್ಸಲ್ಲಾದರೂ ಬರಿಬೋದು, ಸಿಂಗಲ್ ಕೋಟಲ್ಲಾದರೂ ಬರಿಬೋದು. ಏನಂತೇಳಿ ಪ್ರಿಂಟ್ ಮಾಡಬೇಕು, ಪಾಸಿಟಿವ್ ಅಂತೇಳಿ ಪ್ರಿಂಟ್ ಮಾಡಬೇಕು. ಪೈಥನಲ್ಲಿ ನಾವು ಸೆಮಿಕೋಲನ್ನು ಕೂಡ ಯೂಸ್ ಮಾಡೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಎಲ್ಸ್ ಇಫ್, ಆಯಿತಾ. ಆ ಎಲ್ಸ್ ಇಫನ್ನು ನಾವೇನಂತ ಬರಿಬೋದು, ಎಲಿಫ್ ಅಂತನಾದರೂ ಬರಿಬೋದು. ಎಲಿಫ್ ಇದೊಂದು ನೆನ್ಪಿಟ್ಕೊಳ್ಬೇಕು, ಆಯಿತಾ. ಆ ನಂಬರು ಏನಾದರೂ ಲೆಸ್ಸರ್ ದೆನ್ 0 ಆಗಿತ್ತು ಅಂತ ಹೇಳಿದ್ರೆ ಏನಂತೇಳಿ ಪ್ರಿಂಟ್ ಮಾಡಬೇಕು, ನೆಗೆಟಿವ್ ಅಂತ ಹೇಳಿ ಪ್ರಿಂಟ್ ಮಾಡಬೇಕು ಅಲ್ವಾ. ಅದೇನಾದರೂ ಲೆಸ್ಸರ್ ದೆನ್ ಆಗಿತ್ತು ಅಂತಂದರೆ ನೆಗೆಟಿವ್. ಗ್ರೇಟರ್ ದೆನ್ 0ನೂ ಇಲ್ಲ, ಲೆಸ್ಸರ್ ದೆನ್ 0ನೂ ಇಲ್ಲ ಅಂತ ಹೇಳಿದಾಗ ಅದೇನಾಗಿರುತ್ತೆ, ಪ್ರಿಂಟ್ 0 ಆಗಿರುತ್ತೆ ಅಲ್ವಾ. ಇದು ಯಾವ ಕೋಡಲ್ಲಿ, ಪೈಥಾನ್ ಕೋಡಲ್ಲಿ ಈ ರೀತಿ ಬರಿತಾ ಹೋಗ್ತೀವಿ. ಈಗ ನಾವು ಜಾವದಲ್ಲಿ, ಈಗ ಪೈಥಾನಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಜಾವದಲ್ಲಿ ಯಾವ ರೀತಿ ಆಗುತ್ತೆ ಅಂತ ಅಂದರೆ, ಫಸ್ಟ್ ನಾವು ಏನಂತೇಳಿ ತೊಗೊಳ್ಬೇಕು, ಜಾವದಲ್ಲಿ ನಾವು ಯಾವುದಾದ್ರೂ ಒಂದು ಕ್ಲಾಸ್ ಮೇನ್ ಅಂತೇಳಿ ಓಪನ್ ಮಾಡ್ಕೊಳ್ತೀವಲ್ಲ, ಕ್ಲಾಸ್ ಮೇನ್, ಆಯಿತಾ. ನಮಗೆ ಗೊತ್ತು ಸ್ಟ್ಯಾಂಡರ್ಡ್ ಆಗಿರುವಂಥ ಸ್ಟೇಟ್ಮೆಂಟ್ ಏನಾಗಿರುತ್ತೆ ಅಂದರೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಗ್ಸ್ ಅಂತೇಳಿ ತಗೊಳ್ತೀವಿ. ಇದು ಕೂಡ ಓಪನ್ ಮಾಡ್ಕೊಳ್ತೀವಿ. ಈಗ ನಾವು ಜಾವದಲ್ಲಿ ಏನು ಮಾಡ್ತೀವಿ ಅಂತಂದರೆ ಡೇಟಾ ಟೈಪನ್ನು ಯೂಸ್ ಮಾಡ್ತೀವಲ್ವ. ಡೇಟಾ ಟೈಪನ್ನು ಯೂಸ್ ಮಾಡ್ತಾ ಇದ್ದೀವಿ, ಇಂಟೀಜರ್ ಡೇಟಾ ಟೈಪ್, ಅದಕ್ಕೆ ಇಂಟ್. ಸೇಮ್ ಇದೇ ನೀವು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಪರ್ಫೆಕ್ಟ್ ಆಗಿದ್ರೆ ಅದನ್ನು ನಾವು ಡಿಫ್ರೆಂಟ್ ಲ್ಯಾಂಗ್ವೇಜಸಲ್ಲಿ ನಾವು ಬರಿತಾ ಹೋಗ್ಬೋದಲ್ವ. ಹಾಗೆ ಈಗ ನಾವು ಇಲ್ಲೇನಂತ ಯೂಸ್ ಮಾಡಿದ್ವಿ, ಬರೀ ನಮ್ = 10 ಆ ರೀತಿ ಯೂಸ್ ಮಾಡಿದ್ವಿ. ಅದೇ ನಾನು ಜಾವದಲ್ಲಿ ಏನು ಮಾಡ್ತಾ ಹೋಗ್ತೀನಿ, ಡೇಟಾ ಟೈಪನ್ನು ಯೂಸ್ ಮಾಡ್ತೀನಿ, ಅದಕ್ಕೆ ಇಂಟನ್ನು ತಗೊಂಡೆ. ಇಂಟ್ ಸೇಮ್ ನಮ್ = ಇಲ್ಲಿ 5 ಏನಾದರೂ ತೊಗೊಳ್ಳೋಣ, ಆದರೆ ಇಲ್ಲಿ ಏನು ಯೂಸ್ ಮಾಡ್ತೀವಿ, ಸೆಮಿಕೋಲನ್ನ ಯೂಸ್ ಮಾಡ್ತೀನಿ ಅಲ್ವಾ. ಅವಾಗೇನಾಗುತ್ತೆ, ಸೇಮ್ ಇಫ್ ಬ್ರ್ಯಾಕೆಟ್ ಯೂಸ್ ಮಾಡ್ತೀವಿ, ನಮ್ ಏನಾದರೂ ಗ್ರೇಟರ್ ದೆನ್ 0 ಆಗಿತ್ತು ಅಂತ ಅಂದರೆ ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟನ್ನು ಯಾವ ರೀತಿ ಏನಂತೇಳಿ ಬರಿತೀವಿ, ಸಿಸ್ಟಮ್ .out.println ಅಂತ ಹೇಳಿ
ಆಯಿತಾ. ಆವಾಗ ಏನಂತೇಳಿ ಬರಿತೀನಿ, ಪಾಸಿಟಿವ್ ಅಥವಾ ದ ನಂಬರ್ ಈಸ್ ಪಾಸಿಟಿವ್ ಏನಾದರೂ ತೊಗೊಳ್ಬೋದು, ಪಾಸಿಟಿವ್ ಆಗಿರುತ್ತೆ. ಇದು ಕೂಡ ಸೆಮಿಕೋಲನಿಂದ ಎಂಡ್ ಆಗಬೇಕು. ನೆಕ್ಸ್ಟ್ ಎಲ್ಸ್ ಇಫ್, ಇಲ್ಲ ಅಂತಂದರೆ ಸೇಮ್ ನಂಬರ್ ಏನಾದರೂ ಲೆಸರ್ ದೆನ್ 0 ಆಗಿತ್ತು ಅಂತಂದರೆ system.out.println ನೆಗೆಟಿವ್ ಅಂತೇಳಿ ಪ್ರಿಂಟ್ ಮಾಡಬೇಕು. ಏನಂತೇಳಿ ಪ್ರಿಂಟ್ ಆಗುತ್ತೆ, ನೆಗೆಟಿವ್ ಅಂತೇಳಿ ಪ್ರಿಂಟ್ ಮಾಡುತ್ತೆ. ಇಲ್ಲ ಅಂತಂದರೆ system.out.println 0 ಅಂತೇಳಿ ಪ್ರಿಂಟ್ ಮಾಡಿ. ಆಯಿತಾ. ಯಾವ ಬ್ರಾಕೆಟ್ ಕ್ಲೋಸ್ ಆಗುತ್ತೆ, ಈ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನಿಂದು ಮತ್ತು ಕ್ಲಾಸ್ ಮೇನಿಂದು ಕ್ಲೋಸ್ ಮಾಡಬೇಕು. ಇದು ಯಾವುದ್ರದ್ದು, ಇದು ಜಾವಾ ಪ್ರೋಗ್ರಾಮ್ನ ಯೂಸ್ ಮಾಡಿಕೊಂಡು ಮಾಡೋದು, ಇದು ಬ್ರೂಟ್ ಫೋರ್ಸನ್ನು ಯೂಸ್ ಮಾಡೋದು. ಈಗ ಈ ಕೋಡಿಗೆ ಫ್ಲೋ ಚಾರ್ಟನ್ನ ನೋಡೋಣ. ಈಗ ಇಂಟ್ ನಮ್ ಅಂತೇಳಿ ತೊಗೊಂಡಿದ್ದೀನಲ್ವ, ಅದು ಯಾವುದೋ ಒಂದು ಪಾಸಿಟಿವ್ ಇಂಟೇಜರ್ನ ತೊಗೊಳೋದು, ಒಂದು 5 ಅಂತೇಳಿ ತೊಗೊಂಡಿರ್ತೀನಲ್ವ. ಈ 5 ಕಂಡೀಷ್ನಲ್ ಸ್ಟೇಟ್ಮೆಂಟ್ನಾಗ ಅದರೊಳಗೆ ಬರಿತಾ ಹೋಗ್ತೀವಿ. ಇದೆಲ್ಲ ಬೇಸಿಕ್ಸ್ ಗೊತ್ತಿರೋದು, ಈ ಇದ್ರೊಳಗೆ ಬರಿತೀವಿ ರಾಂಬಸ್ಸಲ್ಲಿ. ಇಫ್ ಏನಾಗಿರುತ್ತೆ, ಆ ನಮ್ ಏನಾದರೂ ಗ್ರೇಟರ್ ದೆನ್ 0 ಆಗಿತ್ತು, ಲೆಸ್ಸರ್ ದೆನ್ 0 ಅಲ್ಲ, ಇಫ್ ನಮ್ ಏನಾದರೂ ಟ್ರೂ ಏನು ತೊಗೊಬೇಕು, ಲೆಸ್ಸರ್. ಇಫ್ ನಮ್ ಏನಾದರೂ ಗ್ರೇಟರ್ ದೆನ್ 0 ಆಗಿತ್ತು, ಟ್ರೂ ಆಗಿತ್ತು ಅಂತ ಅಂದರೆ ಏನಾಯ್ತು ಇಲ್ಲಿ, ಪಾಸಿಟಿವ್. ಇಲ್ಲ ಅಂತಂದ್ರೇನು, ಫಾಲ್ಸ್ ಆಯಿತು ಸ್ಟೇಟ್ಮೆಂಟ್ ಅಂತಂದರೆ ನೆಗೆಟಿವ್. ಇದು ಫ್ಲೋ ಚಾರ್ಟಲ್ಲಿ ಬರಿತಾ ಹೋಗ್ತೀವಿ. ಆಯಿತಾ. ಇದೇನಾಯಿತು, ನಾವು ಫಸ್ಟ್ ಪ್ರೋಗ್ರಾಮ್ ಯಾವುದ್ರ ಮೇಲೆ ಬರೆದಿದ್ದು ಅಂತಂದರೆ ಪೈಥಾನ್ ಪ್ರೋಗ್ರಾಮ್ ಮತ್ತು ಜಾವನು ಕೂಡ ಎರಡರೊಳಗಡೆ ಹೇಳಿದ್ದೀವಿ. ಫಸ್ಟ್ ಏನಾಗಿರುತ್ತೆ, ಒಂದು ಪ್ರೋಗ್ರಾಮ್, ಆ ನಂಬರ್ ಪಾಸಿಟಿವ್ ನೆಗೆಟಿವ್. ಈಗ ಒಂದು ನಂಬರ್ ಪಾಸಿಟಿವ್ ಆಗಿಲ್ಲ ನೆಗೆಟಿವ್ ಆಗಿಲ್ಲ ಅಂತಂದ್ರೇನು ಆಬ್ವಿಯಸ್ ಆಗಿ ಅದು 0 ಆಗಿರುತ್ತೆ. ಇದು ಫಸ್ಟ್ ಪ್ರೋಗ್ರಾಮ್, ಫಸ್ಟ್ ಕೋಡಿಂಗ್ ಪ್ರೋಗ್ರಾಮ್ ಟೆಕ್ನಿಕಲ್ ಆಗಿ ನಾವು ಕಲಿತಾ ಹೋಗ್ತಾ ಇದ್ದೀವಿ. ಫಸ್ಟ್ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಈವನ್ ಆರ್ ಆಡ್ ನಂಬರ್ಸಿನ ಮೇಲೆ ಕೋಡಿಂಗ್ನ ಪೈಥಾನ್ ಮತ್ತು ಜಾವದಲ್ಲಿ ನೋಡ್ತಾ ಹೋಗೋಣ.